ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್ ಅವರು ರಾಜ್ಯದಲ್ಲಿ 3 ಕ್ಷೇತ್ರಗಳನ್ನು ನಾವು JDSಗೆ ಬಿಟ್ಟು ಕೊಟ್ಟಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಕೋಲಾರ, ಮಂಡ್ಯ ಹಾಗೂ ಹಾಸನ. ಮಂಡ್ಯದಿಂದ ಅಭ್ಯರ್ಥಿಯನ್ನ ಇವತ್ತೇ ಘೋಷಣೆ ಮಾಡಬೇಕು ಅಂತೇಳಿ ಪ್ರೆಷರನ್ನು ಹಾಕಲಾಗಿದೆ. JDS ನಾಯಕರು ಒತ್ತಡವನ್ನು ಹಾಕ್ತಿದ್ದಾರೆ. ಪಟ್ಟು ಹಿಡಿದು ಕೂತಿದ್ರು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಮಂಡ್ಯದ ಕೆಲ JDS ನಾಯಕರು, ಕಾರ್ಯಕರ್ತರು ಆಗಮಿಸಿ ಕುಮಾರಸ್ವಾಮಿ ಅವರ ಹೆಸರು ಅಥವಾ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಬೆಂಗಳೂರಿನ JP ನಗರದ ಬಳಿ ಇರುವಂತಹ HD ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಅವರೆಲ್ಲರೂ ಕೂಡ ಆಗಮಿಸಿದ್ರು. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಆಗಮಿಸಿದಂತಹ ಕಾರ್ಯಕರ್ತರು, JDS ನಾಯಕರೆಲ್ಲರೂ ಕೂಡ ಕುಮಾರಣ್ಣ ಬೇಕೇ ಬೇಕು ಅಂತೇಳಿ ಘೋಷಣೆನ ಕೂಗಿದ್ದಾರೆ. ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಿ, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಬಂದು ಸ್ಪರ್ಧೆ ಮಾಡಲಿ ಅಂತೇಳಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಮಾಜಿ ಸಚಿವ JDS ನಾಯಕ CS ಪುಟ್ಟರಾಜು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, HD ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತೇಳಿ. ಆದರೆ ಅಧಿಕೃತವಾಗಿ ಪಕ್ಷದ ವತಿಯಿಂದ ಘೋಷಣೆ ಆಗಿರಲಿಲ್ಲ. ಹಾಗಾಗಿ ಇವತ್ತೇ ಘೋಷಣೆ ಆಗಬೇಕು ಅಂತೇಳಿ ಕಾರ್ಯಕರ್ತರು, JDSನ ನಾಯಕರು ಪಟ್ಟು ಹಿಡಿದು ಕೂತಂತ ಪ್ರಸಂಗ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ ಅದನ್ನು. ಮಂಡ್ಯ ಹಾಲಿ ಸಂಸದೆ ಸುಮಲತಾ ಅವರು, ಆದರೆ ಬಹುತೇಕ ಅಲ್ಲಿ ಸುಮಲತಾ ಅವರಿಗೆ ಈ ಮೈತ್ರಿ ಅಭ್ಯರ್ಥಿಯಾಗೋ ಬಿಜೆಪಿ ಅಭ್ಯರ್ಥಿಯಾಗೋ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಯಾವಾಗ ಕನ್ಫರ್ಮ್ ಆಯಿತು, ಆಗ ಕುಮಾರಸ್ವಾಮಿ ಅವರೇ ಸ್ಪರ್ಧೆಗಿಳಿಬೇಕು ಅನ್ನೋ ವಾದ ಪ್ಯಾರಲಲ್ ಆಗೇ ಶುರುವಾಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡಬಹುದು ಅನ್ನೋದು ಈ ದಿನಕ್ಕೂ ಕೂಡ ಚಾಲ್ತಿಯಲ್ಲಿದೆ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಆದರೆ ಕುಮಾರಸ್ವಾಮಿ ಅವರೇ ನಿಲ್ಲೋದು ಅನ್ನೋ ಸುಳಿವು ಅವರದೇ ಪಕ್ಷದ ನಾಯಕರು ಬಹಿರಂಗವಾಗಿ ಕೊಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ. ಚಿಕಿತ್ಸೆಗೆ ಒಳಗಾಗಿದ್ರು, ಶಸ್ತ್ರಚಿಕಿತ್ಸೆ ಆಗಿದೆ, ಅಲ್ಲಿಂದ ಬಂದ ಮೇಲೆ ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನ ನೀಡ್ತಾರೆ. ಮಂಡ್ಯ ಭಾಗದಲ್ಲಿ ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೂಡ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅನೌನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ, ಸ್ಪರ್ಧೆ ಮಾಡಬೇಕಾ ಬೇಡವಾ ಅಂತ ಹೇಳಿ. ನಾಳೆ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿದೆ ಚನ್ನಪಟ್ಟಣದಲ್ಲಿ. ಅದಾದ ಮೇಲೆ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಅಂತ ಹೇಳಿದ್ದಾರೆ. ಏನ್ ಮಾತನಾಡಿದ್ರು ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಕೇಳಿಸ್ಕೊಳ್ಳಿ. ಬಹುತೇಕ ಎಲ್ಲರೂ ಇವತ್ತು ಬಂದಿದ್ದಾರೆ. ಇಲ್ಲಿ ಅವರವರ ಅಭಿಪ್ರಾಯಗಳು, ಅವ್ರದ್ದು ಒಂದೇ ಅಭಿಪ್ರಾಯ. ಕುಮಾರಣ್ಣ ಅವರು ಬಂದು ಈ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಒತ್ತಡ ಏನು ಕೇಳಿ ಬರ್ತಾ ಇದೆ. ಅವರ ಒಂದು ಪ್ರೀತಿಗೆ ಬಹುಶಃ ಕುಮಾರಣ್ಣ ಅವರು ಅತಿ ಶೀಘ್ರದಲ್ಲೇ ಉತ್ತರವನ್ನು ಕೊಡಬೇಕಾಗ್ತದೆ. ಎಲ್ಲರ ಒಂದು ನಿರೀಕ್ಷೆ ಏನಿದೆ, ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ತಂದೆಯವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 2018ರಲ್ಲಿ ರಾಮನಗರ ಹಾಗೂ ಚನ್ನಪಟ್ಟಣ ಈ ಎರಡೂ ತಾಲೂಕಿನಲ್ಲಿ ಸ್ಪರ್ಧೆ ಮಾಡಿದಂಥದ್ದು. ಚನ್ನಪಟ್ಟಣದ ಕಾರ್ಯಕರ್ತರುಗಳು ಹಲವಾರು ವರ್ಷಗಳಿಂದ ಸಾಕಷ್ಟು ನೋವನ್ನು ಅನುಭವಿಸಿದರು. ಹಾಗಾಗಿ ಅಲ್ಲಿ ಒಂದು ಒತ್ತಡ ಕೇಳಿಬಂದಂಥ ಸಂದರ್ಭದಲ್ಲಿ ಅವರ ಒಂದು ಕೂಗಿಗೆ ಮಣಿದು ಕುಮಾರಣ್ಣ ಅವರು 2 ಕಡೆ ಸ್ಪರ್ಧೆ ಮಾಡ್ತಾರೆ. ಅದೊಂದು ಇತಿಹಾಸ. 2 ಕಡೆ ಜನಗಳ ಆಶೀರ್ವಾದ ಮಾಡ್ತಾರೆ. ಈಗ ಹಾಲಿ ಶಾಸಕರು ಇರ್ತಕ್ಕಂಥದ್ದು ನಮ್ಮ ಚನ್ನಪಟ್ಟಣ ತಾಲೂಕಿನ ಕುಮಾರಣ್ಣ ಅವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಸುರೇಶ್. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅನ್ನೋ ಕೂಗು ಒಂದ್ ಕಡೆ, ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ, ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅನ್ನೋ ಕೂಗು ಒಂದ್ ಕಡೆ, ಮಾಡ್ತಾರಾ ಇಲ್ವಾ ಅನ್ನೋ ನಿರ್ಧಾರ ನಾಳೆ ಅನ್ನೋ ಹೇಳಿಕೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ನೀಡಿದ್ದಾರೆ. ಏನಾಗಬಹುದು, ಯಾವಾಗ ಗೊತ್ತಾಗಬಹುದು ಮಂಡ್ಯದಿಂದ ಯಾರ ಅಭ್ಯರ್ಥಿ ಅನ್ನೋ ಬಗ್ಗೆ? ಸ್ಮಿತಾ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಮಂಡ್ಯದ ಕಾರ್ಯಕರ್ತರು ಇವತ್ತು ಕುಮಾರಸ್ವಾಮಿ ನಿವಾಸಕ್ಕೆ ಬಂದು ಒತ್ತಡವನ್ನು ಹಾಕಿದ್ರು. ಕುಮಾರಸ್ವಾಮಿ ಅವರು ಇವತ್ತಷ್ಟೇ ಚೆನ್ನೈಯಿಂದ ಬೆಂಗಳೂರಿಗೆ ಆಗಮಿಸಿದ್ರು. ಶಸ್ತ್ರಚಿಕಿತ್ಸೆ ಮುಗಿಸಿ ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಿದ್ರು. ಆಯ್ನಲ್ಲೇ ಅವ್ರ ನಿವಾಸಕ್ಕೆ ಬಂದು ಒತ್ತಡ ಹಾಕುವ ಕೆಲಸವನ್ನು ಮಾಡಿದರು. ಆದರೆ ಕುಮಾರಸ್ವಾಮಿ ಅವರು ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಅಲ್ಲಿನ ಮುಖಂಡರು ಈಗಾಗಲೇ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ಬರು ಸ್ಪರ್ಧಿಸಬೇಕು ಅನ್ನೋದು ಅಲ್ಲಿನ ಮುಖಂಡರ ಕಾರ್ಯಕರ್ತರ ಒತ್ತಡ. ಯಾಕಂದರೆ ಬೇರೆ ಯಾರು ಸ್ಪರ್ಧಿಸಿದ್ರು ಕೂಡ ಮಂಡ್ಯದಲ್ಲಿ ಗೆಲುವು ಅಷ್ಟು ಸುಲಭ ಅಲ್ಲ. ಕಳೆದ ಬಾರಿ ನಿಖಿಲ್
ಅವರು ಸ್ಪರ್ಧೆ ಮಾಡಿದ್ರು, ಅವರು ಸೋತಿದ್ರು. ಹೀಗಾಗಿನೇ ಈ ಬಾರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ 50-50, ಆದರೆ ಕುಮಾರಸ್ವಾಮಿ ನಿಂತರೆ ಗೆಲ್ಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ಮುಖಂಡರೆಲ್ಲ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಯಾಕಂದರೆ ಆರೋಗ್ಯದ ಸಮಸ್ಯೆ ಏನು, ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ. ಹೀಗಾಗಿನೇ ಅವರು ಅಲ್ಲಿ ನಿಂತರೆ ಸಾಕಷ್ಟು ಸಮಯಾವಕಾಶವನ್ನು ಕೊಡಬೇಕಾಗುತ್ತೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಅಷ್ಟು ಹೋಗೋದಕ್ಕಾಗೋದಿಲ್ಲ. ಹೀಗಾಗಿನೇ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಪುತ್ರನ ನಿಲ್ಲಿಸಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಈ ಬಗ್ಗೆ ನಾಳೆ ಇನ್ನೊಂದು ಕಡೆ ಚನ್ನಪಟ್ಟಣದ ಕಾರ್ಯಕರ್ತರು ಕೂಡ ಕುಮಾರಸ್ವಾಮಿ ಚನ್ನಪಟ್ಟಣ ಬಿಟ್ಟು ಹೋಗಬಾರ್ದು, ಮಂಡ್ಯಕ್ಕೆ ಹೋಗಬಾರ್ದು ಅನ್ನೋ ಒತ್ತಡ ಇದೆ. ಹೀಗಾಗಿ ನಾಳೆ ಚನ್ನಪಟ್ಟಣ ಕಾರ್ಯಕರ್ತರ ಒಂದು ಸಭೆ ಕರೆದಿದ್ದಾರೆ ಬೆಂಗಳೂರಿನಲ್ಲೇ. ಅವರನ್ನು ಮನವೊಲಿಸಿ ಅವರೇನೋ ಒಪ್ಪಿದ್ರೆ ಮಂಡ್ಯಗೆ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಕುಮಾರಸ್ವಾಮಿ, ಇಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಮಂಗಳವಾರ ಕೋರ್ ಕಮಿಟಿ ಸಭೆ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು, ಕೋರ್ ಕಮಿಟಿ ಸದಸ್ಯರೆಲ್ಲ ಅಂತಿಮ ತೀರ್ಮಾನವನ್ನು ಮಂಗಳವಾರ ತೆಗೆದುಕೊಳ್ತಾರೆ. ನಿಖಿಲ್ ಅಥವಾ ಕುಮಾರಸ್ವಾಮಿ ಇವರಿಬ್ಬರಲ್ಲಿ ಒಬ್ಬರು ನಿಲ್ಲೋದಂತೂ ಸ್ಪಷ್ಟ. ಆದರೆ ಯಾರು ಅನ್ನೋದು ಕೋರ್ ಕಮಿಟಿ ಸಭೆಯ ಬಳಿಕ ಗೊತ್ತಾಗುತ್ತೆ. ನಾಳೆ ಚನ್ನಪಟ್ಟಣ ಕಾರ್ಯಕರ್ತರ ಸಭೆಯಲ್ಲಿ ಎಲ್ಲರ ಮನವೊಲಿಸುವ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಾರೆ. ಒಂದು ವೇಳೆ ಒಪ್ಪಿದ್ರೆ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಆದರೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಹೆಚ್ಚಿನ ಗಮನ ಆ ಕಡೆ ಕೊಡಬೇಕಾಗುತ್ತೆ. ಹೀಗಾಗಿನೇ ಆರೋಗ್ಯದ ಸಮಸ್ಯೆ ಆದರೆ ಅನ್ನೋದು ದೇವೇಗೌಡರ ಒಂದು ಸಣ್ಣ ಕಾಳಜಿ. ಈ ನಿಟ್ಟಿನಲ್ಲೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಬೇಕು ಅನ್ನೋ ಒಂದು ಚರ್ಚೆ ಇದೆ. ಹೀಗಾಗಿನೇ ಇವರಿಬ್ಬರ ಚರ್ಚೆಯಲ್ಲಿ ಅಂತಿಮವಾಗಿ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ನಿಖಿಲ್ ಅಥವಾ ಕುಮಾರಸ್ವಾಮಿ ಇವರಿಬ್ಬರಲ್ಲಿ ಒಬ್ಬರು ಸ್ಪರ್ಧೆ ಮಾಡೋದು ಸತ್ಯ. ಆದರೆ ಯಾರು ಅನ್ನೋದು ಕೋರ್ ಕಮಿಟಿ ಸಭೆ ಬಳಿಕ ಸ್ಪಷ್ಟ ಆಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ಮಾಹಿತಿಗಾಗಿ.